ಪರ್ಟಿನೆಂಟ್ ಕ್ವಶನ್ ಕೇಳಿದ್ದೇನು ಅಂದರೆ, ಬ್ರಿಟಿಷರು ಮಾಡಿದ ನಂತರ 95 ವರ್ಷ ಆದಮೇಲೆ ಕರ್ನಾಟಕದಲ್ಲಿ ಇದೊಂದು ಆಗ್ತಾ ಇದೆ. ಹೌದು, 1947 ಸ್ವಾತಂತ್ರ್ಯ ಬಂದ ನಂತರ ನಿರಂತರವಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಕೇವಲ ಮಾಡಲಿಲ್ಲ ಅಂತಲ್ಲ, ಮಾಡುವುದು ಬೇಡ ಅನ್ನುವ ಕಾನ್ಷಿಯಸ್ ನಿರ್ಧಾರವನ್ನು ತೆಗೆದುಕೊಂಡ್ರು. ಜಾತಿ ಗಣತಿಯನ್ನು ಮಾಡುವುದು ಬೇಡ. ಹಾಗಿದ್ರೆ ಜವಾಹರ್ಲಾಲ್ ನೆಹರು ವಾಸ್ ರಾಂಗ್. ಕಾಕಾ ಕಾಲೇಲ್ಕರ್ ವಾಸ್ ರಾಂಗ್. ಇಂದಿರಾ ಗಾಂಧಿ ಅವರು ಕೆಂಪುಕೋಟೆಯ ಮೇಲೆ ನಿಂತುಕೊಂಡು ಆಗಸ್ಟ್ 15ರ ಓಪನಿಂಗ್ ರಿಮಾರ್ಕ್ ಅಲ್ಲಿ ನಾನು ಅದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಕೋಟ್ ಮಾಡಿರೋದು. ನಾನು ರಾಹುಲ್ ಗಾಂಧಿ ಅವರನ್ನ ಕೋಟ್ ಮಾಡಿರೋದು, ಈ ವ್ಯವಸ್ಥೆಯೇ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗದ ವಿರುದ್ಧವಿದೆ ಅಂತ ಅನ್ಬಿಟ್ಟು ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ. ನನ್ನ ಮುತ್ತಜ್ಜ ತಪ್ಪು ಮಾಡಿದ್ರು, ನನ್ನ ಅಜ್ಜಿ ತಪ್ಪು ಮಾಡಿದ್ರು, ಒಪ್ಕೊಂಡಿದೆ ಅದು. ನನ್ನ ಮುತ್ತಜ್ಜ ತಪ್ಪು ಮಾಡಿದ್ರು, ನನ್ನ ಅಜ್ಜಿ ತಪ್ಪು ಮಾಡಿದ್ರು, ನನ್ನ ತಂದೆ ತಪ್ಪು ಮಾಡಿದ್ದಾರೆ, ನಾನು ಸರಿ ಮಾಡ್ತಾ ಇದ್ದೀನಿ. ಈ ವಿಷಯದಲ್ಲಿ ಕಾಂಗ್ರೆಸ್ ಎಷ್ಟು ಮಾಡಬೇಕು, ಎಷ್ಟು ಸಾಮಾಜಿಕ ನ್ಯಾಯ ಕೊಡಬೇಕು ಅದನ್ನ ಮಾಡಿತು. ಆದ್ರೆ ವ್ಯವಸ್ಥೆಯ ವಿರುದ್ಧ ಹೋರಾಡ್ಲಿಕ್ಕೆ ಅದು ಸೋತಿದೆ ಅಂತ ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ. ನನ್ನ ಪ್ರಶ್ನೆಗೆ ಬರ್ತಿಲ್ಲ. ಈ ದೇಶದಲ್ಲಿ ಜಾತಿ ಗಣತಿ ಆಗುವುದು ಬೇಡ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ರು. ಜಾತಿ ಜಾತಿ ಅಂತ ಸಮಾಜವನ್ನು ಒಡೆಯುವುದು ಬೇಡ ಅಂತ ಇಂದಿರಾ ಗಾಂಧಿ ಅವರು ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಮಾತಾಡಿದ್ರು 83ರಲ್ಲಿ. ಅದಾದ್ಮೇಲೆ ರಾಜೀವ್ ಗಾಂಧಿ ಅವರು ಜಾತಿ ಗಣತಿ ಬೇಡ ಅನ್ನೋದು ಬಂದಿತ್ತಲ್ರಿ, ಅವ್ರು ಹಾಗಿದ್ರೆ ಜವಾಹರ್ಲಾಲ್ ನೆಹರುಗಿಂತ, ಇಂದಿರಾ ಗಾಂಧಿ ಅವರಿಗಿಂತ, ರಾಜೀವ್ ಗಾಂಧಿ ಅವರಿಗಿಂತ ಸಮಾಜದ ತಿಳುವಳಿಕೆ ರಾಹುಲ್ ಗಾಂಧಿ ಅವ್ರಿಗೆ ಜಾಸ್ತಿ ಇದೆ ಅಂತ ಹೇಳಿ. ರಾಹುಲ್ ಗಾಂಧಿಯವರ ಬದ್ಧತೆ ಎಲ್ಲರಿಗಿಂತ ಜಾಸ್ತಿ ಇದೆ. ರಾಹುಲ್ ಗಾಂಧಿ ಅವರ ಬದ್ಧತೆ ಎಲ್ಲರಿಗಿಂತ ಜಾಸ್ತಿ ಇದೆ. ಯಾಕೆ ಇದನ್ನು ನಾವು ಒಪ್ಕೋಬೇಕು ಅಂತಂದ್ರೆ, 95 ವರ್ಷ ರೀ, ಒಂದು ದಶಕ, ಒಂದು ಶತಮಾನಗಳು. ಅಷ್ಟರ ನಂತರ ಇಂಥ ಒಂದು ಐತಿಹಾಸಿಕ ವರದಿಗಳಿಗೆ ಅವರು ಒಂದು ಅನುಮೋದನೆ ಕೊಡ್ತಾರೆ. ಮತ್ತಷ್ಟಲ್ಲದೆ ಅವರ ಒತ್ತಾಯದ, ನನಗೆ ಬಂದ ಮಾಹಿತಿ ಅಥವಾ ನನ್ನ ನೋಡಿದ ಪ್ರಕಾರ ಅವರ ಒತ್ತಾಯ ಮತ್ತು ಅವರ ತಾಕೀತಿನ ಮೇಲೆ ಇವತ್ತು ಇದು ಟೇಬಲ್ ಆಗಿರೋದು ಮತ್ತು ಇದು ಅನುಷ್ಠಾನಗೊಳ್ತಾ ಇದೆ. ಹೌದು, ಕರೆಕ್ಟಾ? ಅವ್ರ ಬದ್ಧತೆ ರೀ ಅದು. ವಿ ಶುಡ್ ಅಪ್ರಿಶಿಯೇಟ್. ಇನ್ನು ಮುಂದಿನ ದಿವಸದಲ್ಲಿ ರಾಹುಲ್ ಗಾಂಧಿ ಮತ್ತೊಬ್ಬ ಬಾಬಾ ಸಾಹೇಬ್ರ ತರ ನಾವು ನೋಡ್ಬೇಕಾಗತ್ತೆ ಅವ್ರನ್ನ. ಇದು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಬಟ್ ವಿ ಸ್ಟಿಲ್, ಅಥವಾ ಮತ್ತೊಬ್ಬ ಕಾಂಶಿರಾಮ್ ತರ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಬದ್ಧತೆ ತೋರಿಸ್ತಾ ಇದಾರಲ್ಲ. ಲೋಕಸಭಾ ಚುನಾವಣೆ ಇತ್ತಲ್ರಿ, ಹೇಳಿ 23ರಲ್ಲಿ ನಿಮ್ಗೆ 136 ಅಧಿಕಾರಕ್ಕೆ ಬಂತು, 136 ಶಾಸಕರನ್ನ ಕರ್ನಾಟಕ ಗೆಲ್ಲಿಸ್ಕೊಡ್ತು. 23 ಬಂದಾಕ್ಷಣ ಸಿದ್ದರಾಮಯ್ಯನವರು 18ರ ಚುನಾವಣೆ, ಈ ವ್ಯವಸ್ಥೆ ಭಾರತದಲ್ಲಿ 2024ರ ಚುನಾವಣೆ ಇತ್ತು, ವೋಟ್ ಬೇಕಿತ್ತು. ಕೇಳಿ, ತಂದಿರೋದೇ ಡಿಸ್ರಪ್ಷನ್ಗೋಸ್ಕರ. ನೋಡಿ, ಭಾರತದಲ್ಲಿ ಶೋಷಿತರು ಅಷ್ಟೆಲ್ಲ ಈಸಿ ಇದ್ರೆ ನ್ಯಾಯ ಪಡೆಯೋದು 106 ವರ್ಷಗಳು ಕಾಪಾಡುವಂತ ಅಗತ್ಯ ಇರಲಿಲ್ಲ. ನೋಡಿ, ಕೇಳಿ ಒಂದು ನಿಮಿಷ. ಬಾಬಾ ಸಾಹೇಬ್ರು ಕಾಕಾ ಕಾಲೇಲ್ಕರ್ ರಿಪೋರ್ಟ್ ಮಾಡಿ ಮೂಲಕ OBCಗಳಿಗೂ ಸಹಿತ ಪೊಲಿಟಿಕಲ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ. ಅದಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಇದು ರಾಜೀನಾಮೆ ಮಾಡಿ ಹೋಗ್ತಾರೆ. ಇವತ್ತಿನವರೆಗೂ ಸಹಿತ ಪೊಲಿಟಿಕಲ್ ರಿಸರ್ವೇಶನ್ ಎಲ್ಲ OBCಗಳಿಗೆ. ಅದೆಲ್ಲ ಕರೆಕ್ಟಿವ್ ಮೆಷರ್ ಮಾಡ್ತಾ ಇದಾರಲ್ಲ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಇವತ್ತು ಕರೆಕ್ಟಿವ್ ಮೆಷರ್ ಮಾಡ್ತಾ ಇದೆ. ವಿ ಶುಡ್ ಅಪ್ರಿಶಿಯೇಟ್. ಯಾವಾಗ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಕರೆಕ್ಟ್ ಮೆಷರ್ಸ್ ಮಾಡ್ತೀವಿ, ಅಧಿಕಾರದಲ್ಲಿ ಇದ್ದಾಗ ಕರೆಕ್ಟ್ ಮೆಷರ್ಸ್ ಮಾಡ್ತಾರೆ. 4ರಿಂದ 14 ಕೈಯಲ್ಲಿ ಅಧಿಕಾರ ಇತ್ತು. ರೈತರಿಗೆ MSP ಸರ್ ಇದು ಸರ್ ಹೇಳ್ತಿದ್ರು ಅಂದ್ರೆ SCಗಳದು ಗಣತಿನೇ ಆಗಿರಲಿಲ್ಲ ಅಂತ ಹೇಳಿ. ಆಕ್ಚುಲಿ ಅಪರೆಂಟ್ಲಿ ಪಾಪ ರಾಂಗು. ಎವ್ರಿ ಸೆನ್ಸಸ್ ಅಲ್ಲಿ ದಲಿತರದು, SC ST ಮುಸಲ್ಮಾನರದು ಮತ್ತು ಕ್ರಿಶ್ಚಿಯನ್ರದು ಈ ನಾಲ್ಕು ಜನಾಂಗದ್ದು ಹಾಕೊಂಡೇ ಬಂದಿದೆ. OBC ಮತ್ತು ಬೇರೆ ಜನಾಂಗಕ್ಕೋಸ್ಕರವಾಗಿ ಕಾಕಾ ಕೇಲ್ಕರ್ ಕಮಿಟಿ ಸೆಟಪ್ ಆಗಿದ್ದಾಗ 1952, ವರದಿ ಕೊಟ್ಟಿದ್ದೇವಾಗ 1953, ವರದಿನ ರಿಜೆಕ್ಟ್ ಮಾಡಿದವಾಗ 1954 ಅಲ್ಲಿ. ಅಂದ್ರೆ ಅರ್ಥ ಕೇವಲ 20 ವರ್ಷ ಆಗಿತ್ತು ಜಾತಿ ಗಣತಿ ಆಗಿ, ಕೇವಲ 20 ವರ್ಷ ಆಗಿತ್ತು. ಆವತ್ತಿಗೆ ಆಕ್ಯುರಸಿ ಎಷ್ಟಿತ್ತು ಅಂದ್ರೆ ತತ್ಸುಮಾರು 80 to 90% ಆಕ್ಯುರಸಿ ಇತ್ತು. ಅಂದ್ರೆ ಪಾಪ್ಯುಲೇಷನ್ ಡಿವಿಷನ್ಸ್ ಅದೆಲ್ಲ ಆದ ಮೇಲೂ ಸಹ
ಅಂತಹ ರಿಪೋರ್ಟ್ನ ನೀವು ಕಸದೆ ತೊಟ್ಟಿಗೆ ಸರಿ ಓಲಿ ಬೇಡ ಬಿಟ್ಬಿಡಿ. BP ಮಂಡಲ್ ಕಮಿಷನ್ನು 1978 ವರದಿ ಸ್ಟಾರ್ಟ್ ಮಾಡ್ತಾರೆ, 1980 ಸಬ್ಮಿಟ್ ಮಾಡ್ತಾರೆ. 1989 VP ಸಿಂಗ್ ಬರೋವರೆಗೂ ಸಹ 9 ವರ್ಷ ನೀವು ಅಧಿಕಾರದಲ್ಲಿದ್ರಿ. ಬಿಡಿ ಅತ್ಲ ಕಡೆ ಬಿಡಿ, ಅತ್ಲ ಕಡೆ ಬಿಟ್ಬಿಡಿ. ಪಾಪ ಲೋಹಿತ್ ಅವ್ರಿಗೆ ಮಾಹಿತಿ ಕಡಿಮೆ ಇದೆ ಅನ್ಸುತ್ತೆ. 2009 ಇದೇ ವೀರಪ್ಪ ಮೊಯ್ಲಿ, ನಾನು ಯಾರು ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಹೇಳ್ತಾ ಇದ್ದೀನಿ, ವೀರಪ್ಪ ಮೊಯ್ಲಿ ಅವರು ಸದನದಲ್ಲಿ ಹೇಳ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ, ಇವತ್ತು ನಾವು ಸೆನ್ಸಸ್ ಕಾಸ್ಟ್ ಸೆನ್ಸಸ್ನ ಅವಶ್ಯಕತೆ ಇದೆ. 2011ನ ಸೆನ್ಸಸ್ ನಡಿಬೇಕಾದ್ರೆ ಕಾಸ್ಟ್ ಸೆನ್ಸಸ್ ಮಾಡಿಸೋಣ ಅಂತ ಹೇಳ್ತಾರೆ. ಇದೇ ಪಿ ಚಿದಂಬರಂ, ಇದೇ ರಾಹುಲ್ ಗಾಂಧಿ, ಇದೇ ಸೋನಿಯಾ ಗಾಂಧಿ ಅವತ್ತು ಸದನದಲ್ಲಿ ಏನ್ ಮಾತಾಡಿದ್ರು ಅಂತ ಹೇಳಿ ಸ್ವಲ್ಪ ದಯವಿಟ್ಟು ದಾಖಲೆಗಳು ತೆಗೆದು ನೋಡಿ. ಇವತ್ತು ರಾಹುಲ್ ಗಾಂಧಿ ಚಾಂಪಿಯನ್ ಅಂತ ಹೇಳ್ತಿರಲ್ಲ, ಕಾಂಶಿರಾಮು ಬಾಬಾ ಸಾಹೇಬ್ ಅಂತ ಒಬ್ಬ ಸಂತನಿಗೆ, ಬಾಬಾ ಸಾಹೇಬ್ ಅಂತ ಒಬ್ಬ ಸಂತನಿಗೆ ಇವತ್ತು ಬಾಬಾ ಸಾಹೇಬು ಇವತ್ತು ನೋಡಿ, ಇವತ್ತು ನಮ್ಮ ಹಳ್ಳಿ ಕಡೆಯಿಂದ, ನಾನು ಸ್ಕೂಲ್ ಕಡೆಯಿಂದ ಬರ್ಬೇಕಾದ್ರೆ ಒಂದು ಹಳ್ಳಿನಲ್ಲಿ ಇವತ್ತು ರಾಮನವಮಿ ತರ ತೀರ್ಥ ಮತ್ತು ಪಾನಕ ಮತ್ತು ಮಜ್ಜಿಗೆ ಕೊಡ್ತಿದ್ರು. ನಮ್ಮ ಮನೆಯವ್ರು ಕೇಳಿದ್ರು, ಯಾಕೆ ಇವತ್ತು ತೀರ್ಥ ಕೊಡ್ತೀವಿ? ನಾನು ಹೇಳಿದೆ, ಆವತ್ತು ದ್ವಾಪರ ಯುಗದಲ್ಲಿ ರಾಮ, ತ್ರೇತಾಯುಗದಲ್ಲಿ ಕೃಷ್ಣ, ನಮ್ಮ ದತ್ತಾತ್ರೇಯರು 13ನೇ ಶತಮಾನ, ಶಂಕರಾಚಾರ್ಯರು 7ನೇ ಶತಮಾನ, ಬಸವಣ್ಣನವರು 12ನೇ ಶತಮಾನ, ಅಂತಹ ಒಬ್ಬ ಮಹಾನ್ ಸಂತ ಹುಟ್ಟಿದ್ದು ದಿನ ನಾವು ಎಲ್ಲರೂ ಸೇರ್ಸಿ ಆಚರಿಸಬೇಕು ಅಂತೇಳಿ. ಅಂತ ಸಂತರಿಗೆ ಹೋಗ್ಬಿಟ್ಟು ಇಂಥ ಒಬ್ಬನ ಹೋಗ್ಬಿಟ್ಟು ಕಂಪೇರ್ ಮಾಡಿದ್ರೆ ಏನರ್ಥ ಅಲ್ರಿ? ಬಿಜೆಪಿ 2026ಕ್ಕೆ ಜನಗಣತಿಯ ಜೊತೆ ನೀವು ಜಾತಿ ಗಣತಿಗೆ ತಯಾರಿದ್ದೀರಿ? ನಿಮ್ದು ಸ್ಟ್ಯಾಂಡ್ ದ್ವಂದ್ವ ಇದೆ. ನೋಡಿ ನಾಥೂಜಿ, ಈಗ ಒಂದ್ ನಿಮಿಷ ನಾಥೂಜಿ, ತುಂಬಾ ಒಳ್ಳೆ ಪ್ರಶ್ನೆ. ಈಗ ಏನಾಗಿದೆ ಅಂದ್ರೆ, ನಮ್ಮ ನಾಯ್ಡು ಅವರು, ಚಂದ್ರಬಾಬು ನಾಯ್ಡು ಅವರು ಆಂಧ್ರದಲ್ಲಿ ಒಂದು ತುಂಬ ಒಳ್ಳೆ ಸಜೆಷನ್ ಹೇಳ್ತಾರೆ. ಏನಂತಂದರೆ, ಜಾತಿ ಗಣತಿಗಿಂತ ಮುಖ್ಯ ಇವತ್ತು ಸ್ಕಿಲ್ ಗಣತಿ ಆಗಬೇಕು ಅಂತ ಹೇಳಿ. ನಾವಿವತ್ತು ಪ್ರೋಗ್ರೆಸಿವ್ ಭಾರತದಲ್ಲಿ ಒಬ್ಬ ಇಂಡಿವಿಜುವಲ್ ಆಗಿ ಮಾತಾಡೋದು, ಜಾತಿ ಗಣತಿ ನನ್ನ ಇಂಡಿವಿಜುವಲ್ ಪರವಾಗಿದ್ದೇನೆ, ಬಿಜೆಪಿನೂ ಸಹ ಜಾತಿ ಗಣತಿ ಪರವಾಗಿದೆ, ಅದು ಬೇರೆ ವಿಚಾರ. ಆದ್ರೆ ಇವತ್ತು ಪರವಾಗಿದೆ ಒಂದ್ ನಿಮಿಷ ಆದ್ರೆ ಇವತ್ತು ಪ್ರೋಗ್ರೆಸಿವ್ ಥಿಂಕರ್ ಆಗಿ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ವಿಲೇಜ್ ಅಂತ ಹೇಳಿದಾಗ ಕರ್ನಾಟಕದಲ್ಲಿ ಪಾರ್ಟಿ ನಾವಿವತ್ತು ಯಾವ ರೀತಿ ಒಬ್ಬ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಆಗಿ ನಾವು ಜಾತಿ ಗಣತಿಯ ಪರವಾಗಿದ್ದೇವೆ, ಅದು ಸ್ಪಷ್ಟವಾಗಿದೆ. ಚರ್ಚೆ ಮಾಡಿ ಯಾಕೆ ಅಂದ್ರೆ ಆಗ್ಲೇ ಹೇಳಿದೆ 54 ಪ್ಯಾರಾಮೀಟರ್ ಬೋಗಸ್. ಇವರು ಮಹಾರಾಷ್ಟ್ರ ಅದಾದ್ಮೇಲೆ 1,35,00,000 ಮನೆ ಬೋಗಸ್. ಮಧ್ಯಪ್ರದೇಶದಲ್ಲಿ OBC ಪಾರ್ಟಿ, ಕರ್ನಾಟಕದಲ್ಲಿ ಇವರು ಜಾತಿ ಗಣತಿಯನ್ನು ವಿರೋಧಿಸ್ತಾರೆ. ಇಲ್ಲಿಂದ ಮೆಸೇಜ್ ಕೊಬೇಡಿ, ನಾವು ವಿರೋಧಿಸ್ತಿರ್ತೀವಿ. ಒಂದೇ ಒಂದು ಕಾರಣಕ್ಕೆ, 3 ಕಾರಣಕ್ಕೆ. ಒಂದೇನು ಅಂದ್ರೆ 1,35,00,000 ಜನ ಮನೆಗಳಿಗೆ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ರ, ಹೋಗಿಲ್ಲ ಅಂತಕ್ಕಂಥದ್ದು ಒಂದು. 54 ಪ್ಯಾರಾಮೀಟರ್ಗೆ ನೀವು ವೇಟೇಜಸ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಎರಡನೇದು, ಮೂರನೇದು ಏನಾಗಿದೆ, 10 ವರ್ಷ ಆಗಿದೆ. 10 ವರ್ಷದಲ್ಲಿ ಇವತ್ತು ಟೈಮ್ ಏನಿದೆ ಅದ್ರ ಬಗ್ಗೆ ನಾವು ವಿರೋಧ ಮಾಡ್ತಿರೋದು. ಬಿಟ್ಟು ಇದನ್ನ ರಿಪೋರ್ಟ್ ಅಲ್ಲಿ ಒಂದ್ ನಿಮಿಷ ಇನ್ನೂ ಹೇಳ್ಬಿಡ್ತೀನಿ ಬೇಕಾದ್ರೆ, ಎಷ್ಟು ತಮಾಷೆ ಇದೆ ಅಂತ ಹೇಳಿ. ಇವತ್ತು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ 167 ಮುಸ್ಲಿಮರ ಕಾಸ್ಟ್ ತೋರಿಸ್ತಾರೆ, 68 ಕ್ರಿಶ್ಚಿಯನ್ ಕಾಸ್ಟ್ ತೋರಿಸ್ತಾರೆ. ಕ್ರಿಶ್ಚಿಯನ್ಸ್ ಅಲ್ಲಿ ಏನ್ ತಮಾಷೆ ಅಂತಂದ್ರೆ, ಪಾಪ ಆ ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಅಲ್ಲಿ ಒಕ್ಕಲಿಗ ಕ್ಯಾಥಲಿಕ್ ಅಂತ ತೋರಿಸ್ತಾರೆ, ಒಕ್ಕಲಿಗ ಕ್ಯಾಥಲಿಕ್ ಅಂತ ಹೇಳಿ. ಆ ರೋಮನ್ ಕ್ಯಾಥಲಿಕ್ ಏನಾದ್ರು ಹೋಗ್ಬಿಟ್ರೆ ಪಾಪ ಅವರು ಪೋಪ್ ತಲೆ ಚಚ್ಕೊಂತಾರೆ. ಇದು ಯಾವಾಗಪ್ಪ ಸೃಷ್ಟಿ ಆಯ್ತು, ಒಕ್ಕಲಿಗ ಕ್ಯಾಥಲಿಕ್ ಅಂತ ಹೇಳಿ. ದಲಿತರ ನಂಬರು ಮ್ಯಾಟರ್ ಆಗಲ್ಲ. ಒಂದು 1,351 ಜಾತಿಗಳ ಸಮೀಕ್ಷೆ ನಡೆದಿದೆ. 1,349 ಜಾತಿಗಳೇ ಸಮಸ್ಯೆ ಇಲ್ಲ, ಕೇವಲ 2 ಜಾತಿಗಳಿಗೆ ಸಮಸ್ಯೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.